ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀನದಿ ವ್ಲಾಗ್ಸ್. ಇದು ಗುಡ್ ಮಾರ್ನಿಂಗೋ ಅಥವಾ ನೈಟು ಅಂತ ನನಗೆ ಗೊತ್ತಾಗ್ತಿಲ್ಲ. ಇದನ್ನು ಬಂದು ನಾನು ಮಿಡ್ ನೈಟ್ 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವರಮಹಾಲಕ್ಷ್ಮಿ ಫೆಸ್ಟಿವಲ್ ನಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತು ವರಮಹಾಲಕ್ಷ್ಮಿ ಬಂದು ನಮ್ಮ ಮನೇಲಿ ಕೂರಿಸಲ್ಲ, ನಮ್ಮ ಅವ್ವನ ಮನೇಲಿ ಕೂರಿಸ್ತಾರೆ. ನಮ್ಮ ಅವ್ವ ಅಂದರೆ ಬಂದು ನಮ್ಮ ಚಿಕ್ಕಮ್ಮ, ನಮ್ಮ ಅಮ್ಮ ಇದ್ದಾರಲ್ಲ ಅವರ ತಂಗಿ, ಅವ್ರ ಮನೇಲಿ ಕೂರಿಸ್ತಾರೆ. ಸೊ ಅವ್ರ ಮನೇಲಿ ನಾವು ಈ ಹಬ್ಬನ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು. ಮತ್ತು ಫಸ್ಟ್ ಟೈಮ್ ನಾನು ಒಂದು ಡಿಫ್ರೆಂಟ್ ಆಗಿರೋ ರಂಗೋಲಿ ಬಿಟ್ಟಿದ್ದೀನಿ. ರಜಿನಿ ಅಥವಾ ನಮ್ಮ ಅತ್ತೆ ಏನಾದರೂ ನೋಡಿದ್ರೆ ನಿಜವಾಗ್ಲೂ ಶಾಕ್ ಆಗ್ತಾರೆ, ಏನಪ್ಪ ರಂಗೋಲಿ ಬಿಟ್ಬಿಟ್ಟಿದ್ದಾಳೆ ಫಸ್ಟ್ ಟೈಮು ಅಂತ ಹೇಳಿ. ಅಂದರೆ ಸುಮಾರಾಗಿ ಬಿಡ್ತೀನಿ, ತುಂಬ ವರ್ಷಗಳೇ ಆಯಿತು ನಾನು ರಂಗೋಲಿ ಬಿಟ್ಟು, ಅದಕ್ಕೋಸ್ಕರ ಅಷ್ಟೇ. ಮತ್ತು ನಾನು ಸೀರೆ ಡ್ರಾಫಿಂಗ್ ಮಾಡೋಣ ಅಂದರೆ ಲಕ್ಷ್ಮಿ ಕೂರಿಸ್ತಾರಲ್ಲ, ಅದಕ್ಕೋಸ್ಕರ ಸೀರೆ ಉಡ್ಸೋಣ ಅಂತ ಹೇಳಿ ಇದನ್ನು ಅಷ್ಟೇ ಫಸ್ಟ್ ಟೈಮ್ ಉಡಿಸ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ನೋಡಿಕೊಂಡು ಉಡಿಸ್ತಾ ಇರೋದು. ನಿಜ ತುಂಬ ಭಯ ಆಗ್ತಾಯಿತ್ತು, ಯಾಕಂದರೆ ಚೆನ್ನಾಗಿ ಬರುತ್ತೋ ಇಲ್ವೋ, ಆಮೇಲೆ ಕೂರ್ಸೋಕ್ಕೆ ಹೋಗಿ ಬಿದ್ದೋಗ್ಬಿಟ್ರೆ ಅದು ಅಪಶಕುನ ಬೇರೆ ಆಗಿಬಿಡುತ್ತೆ, ಆ ಥರ ಎಲ್ಲ ಮನಸ್ಸಲ್ಲಿ ಅಂದ್ಕೊಂಡೇ ಈ ಸೀರೆನ ಉಡಿಸ್ತಾ ಇದೆ, ಡೆಕೋರೇಷನ್ ಎಲ್ಲ ಮಾಡ್ತಾ ಇದೆ. ಸೊ ಫೈನಲಿ ನನಗೆ ಕಂಫರ್ಟಬಲ್ ಆಗೋ ಥರನೇ ಚೆನ್ನಾಗಿ ಬಂತು. ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಮೇಲ್ಗಡೆ ಒಂಥರ ಡ್ರಾಫ್ಟಿಂಗು ಮತ್ತು ಕೆಳಗಡೆ ಒಂಥರ ಡ್ರಾಫಿಂಗ್ ಬಂತು. ನಾನು ಯಾವ ಥರ ಅಂದ್ಕೊಂಡಿದ್ದೆ ಯೂಟ್ಯೂಬಲ್ಲಿ ನೋಡಿದೆ, ಸೇಮ್ ಅದೇ ಆ್ಯಸ್ ಇಟ್ ಈಸೇ ಬಂದಿತ್ತು. ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಚೆನ್ನಾಗಿ ಉಡ್ಸಿದ್ದೀನಲ್ಲ, ಫಸ್ಟ್ ಟೈಮ್ ಉಡ್ಸಿದ್ರು ಅಂತ ಹೇಳಿ. ಮತ್ತು ಯಾವಾಗಲೂ ನಮ್ಮ ಅವ್ವನ ಮನೇಲಿ ಬಂದು ನಮ್ಮ ರಜಿನಿ ಉಡಿಸ್ತಿದ್ಲು, ಅಂದರೆ ನಮ್ಮ ಸಿಸ್ಟರ್, ಅಂದರೆ ನಮ್ಮ ಚಿಕ್ಕಮ್ಮನ ಮಗಳು, ಅವ್ರು ಉಡಿಸ್ತಿದ್ರು. ಬಟ್ ಈಚ್ ಟೈಮ್ ಅವಳು ಬಂದಿಲ್ಲ, ಊರಲ್ಲೇ ಇದ್ದಾಳೆ, ಬರೋಕ್ಕಾಗಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ನಾನೇ ಉಡಿಸ್ತಾ ಇದ್ದೀನಿ. ನಾನು ಮತ್ತು ಅವ್ವ ಇಬ್ಬರು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ದೀವಿ. ಆಲ್ಮೋಸ್ಟು ಈಗ ರೆಡಿ ಆಗಿದೆ. ಲಕ್ಷ್ಮಿ ಕೂರಿಸಿ ಆಲ್ಮೋಸ್ಟು ಒಂದು 2 ಗಂಟೆ ಕೂತ್ಕೊಂಡಿದ್ದಕ್ಕೆ, ಸೀರೆ ಉಡ್ಸೋದಕ್ಕೆ ಒಂದು 4 ಗಂಟೆ ಏನೋ ಆಯಿತು. 2 ಅವರ್ ತೊಗೊಂಡಿದೆ ನಮಗೆ ಸೀರೆ ಉಡಿಸಿ ಅಲಂಕಾರ ಎಲ್ಲ ಮಾಡೋಕ್ಕೆ. ಸೊ ಫೈನಲಾಗಿ ಈ ಥರ ರೆಡಿ ಆಗಿದೆ. ಲಕ್ಷ್ಮಿ ಅಂತೂ ತುಂಬಾ ಚೆನ್ನಾಗಿ ಬಂದಿದ್ಲು ಅಂತ ಅನ್ಬೋದು. ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತು ನನಗಂತೂ ಲಕ್ಷ್ಮೀ ದೇವಿ. ಮತ್ತು ನಮ್ಮ ಚಿಕ್ಕಮ್ಮ ಬಂದ್ಬಿಟ್ಟು ಸ್ವಲ್ಪ ಹಣ್ಣು ಮತ್ತು ತಟ್ಟೆಗೆ ಏನೇನೋ ತುಂಬಕ್ಕೆ ಅಂತ ಹೇಳಿ ರವೆ ಉಂಡೆ ಅದು ಇದು ಎಲ್ಲ ಮಾಡಿದರು. ಅದೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ವಿ. ಒಂದು 5 ಗಂಟೆ ಒಳಗಡೆ ನಾವು ಆಲ್ಮೋಸ್ಟ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡೆ ನಾನು, ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಡೈರೆಕ್ಟ್ ಆಫೀಸ್ಗೆ ಹೋದೆ. ಆಫೀಸಲ್ಲಿ ಸ್ಯಾರಿ ಹಾಕ್ಕೊಂಡಿದ್ವಲ್ಲ, 1-2 ಫೋಟೋ ತೊಗೊಳ್ಳೋಣ ಅಂತ ಹೇಳಿ ಹೊರಗಡೆ ಒಂದು ಫೋಟೋ ತೊಗೊಳ್ತಾ ಇದ್ದೀವಿ. ಸೊ ಅದ್ರ ಕ್ಲಿಪ್ಪಿಂಗ್ಸ್ನ ನಾನು ನಿಮಗೆ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ಯಾಕಂದರೆ ಯಾರೂ ಸ್ಯಾರಿ ಅಂತ ಕನ್ಫರ್ಮ್ ಆಗಿ ಹಾಕ್ಕೊಂಡಿರಲಿಲ್ಲ, ಸ್ವಲ್ಪ ಜನ ಮಾತ್ರ ನಾವು ಹಾಕ್ಕೊಂಡಿದ್ವಿ, ಅದಕ್ಕೋಸ್ಕರ. ಸೊ ಅಲ್ಲಿಂದ ಡೈರೆಕ್ಟಾಗಿ ನಾನು ಮತ್ತೆ ವಾಪಸ್ಸು ಕೆಲಸ ಮುಗಿಸ್ಕೊಂಡು ಮತ್ತೆ ಸಂಜೆ ಬಂದೆ. ನಮ್ಮ ಚಿಕ್ಕಮ್ಮ ಆಲ್ರೆಡಿ ಅಡುಗೆ ಮಾಡ್ತಾಯಿದ್ರು, ಅಂದರೆ ಸ್ವಲ್ಪ ಜನಕ್ಕೆ ಊಟಕ್ಕೆ ಕೇಳಿದ್ದಾರೆ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ, ಅದಕ್ಕೋಸ್ಕರ ಅಡುಗೆ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ಸಂಜೆ ಏನು ಅಂತ ಹೇಳಿದ್ರೆ, ಬೆಳಗ್ಗೆ ಕೂರಿಸಿದಾಗ ಸಂಜೆ ಅಂದರೆ ಬೆಳಗ್ಗೆ ಲಕ್ಷ್ಮಿ ಒಂಥರ ಡಿಫ್ರೆಂಟ್ ಆಗಿತ್ತು, ಸಂಜೆ ಬಂದ್ಬಿಟ್ಟು ಲಕ್ಷ್ಮಿ ಒಂಥರ ಡಿಫ್ರೆಂಟ್ ಆಗಿತ್ತು, ಒಂಥರ ವ್ಯತ್ಯಾಸ ಕಾಣಿಸ್ತಾ ಇತ್ತು. ಬೆಳಗ್ಗೆ ಸ್ವಲ್ಪ ಅಷ್ಟು ಕಂಫರ್ಟಬಲ್ ಅನಿಸ್ತಾ ಇರಲಿಲ್ಲ, ಪರವಾಗಿಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಸಂಜೆ ಆದ ತಕ್ಷಣ ಫುಲ್ಲು ಲಕ್ಷ್ಮಿ ಒಂಥರ ನಗೋ ಥರ, ನಗು ಮುಖದ ಥರ ಕಾಣಿಸ್ತಾ ಇತ್ತು. ಮತ್ತು ಲಕ್ಷ್ಮಿ ಬಾಯಿಗೆಲ್ಲ ಅಕ್ಕಿ ಎಲ್ಲ ತುಂಬ್ಕೊಂಡಿತ್ತು, ಒಂಥರ ತುಂಬ ಇಷ್ಟ ಆಯಿತು. ಅನ್ನಪೂರ್ಣೇಶ್ವರಿನೇ ಬಂದಿದ್ದಾಳೇನೋ ನಮ್ಮ ಮನೆಗೆ ಅಂತಲೇ ಫೀಲ್ ಆಗ್ತಾಯಿತ್ತು, ನಗ್ತಾ ನಗ್ತಾ ಅನ್ನಪೂರ್ಣೇಶ್ವರಿ ಬಂದಿದ್ದಾಳೆ ಅಂತ ಹೇಳಿ. ಮತ್ತು ಕೃತನ್ಗೆ ದೇವರು ಅಂದರೆ ತುಂಬ ಭಕ್ತಿ. ಭಕ್ತಿ ಅನ್ನೋದಕ್ಕಿಂತ ಪ್ರೀತಿ ಅಂತಲೇ ಹೇಳ್ಬೋದು. ಅಷ್ಟು ಪ್ರೀತಿಸ್ತಾನೆ ದೇವ್ರನ್ನ. ಗಣಪತಿ ಮತ್ತು ಲಕ್ಷ್ಮಿನ ಪ್ರಾಣನೇ ಬಿಡ್ತಾನೆ, ಅಷ್ಟು ಇಷ್ಟಪಡ್ತಾನೆ ಗಣಪತಿ ಮತ್ತು ಲಕ್ಷ್ಮಿನ. ಯಾವಾಗಲೂ ಅಷ್ಟೇ ಮನೇಲಿ ಲಕ್ಷ್ಮಿ ಸಾಂಗು ಅಥವಾ ಗಣಪತಿ ಸಾಂಗ್ ಹಾಕ್ಕೊಂಡು ಅವ್ನು ಪಾಡೋನು ಡ್ಯಾನ್ಸ್ ಮಾಡ್ತಾ ಇರ್ತಾನೆ, ಗಣಪತಿ ಬಪ್ಪ ಮತ್ತು ಲಕ್ಷ್ಮೀ ಬಾರಮ್ಮ ಅಂತ ಹೇಳಿ. ಅದೆಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ಮಕ್ಳ ಹತ್ರ ಎಲ್ಲ ಬೆಳವಣಿಗೆ ಅಂದರೆ ಲವಲವಿಕೆ ಇರಬೇಕು, ದೇವ್ರ ಮೇಲೆ ಭಕ್ತಿ ಇರಬೇಕು, ಪ್ರೀತಿ ಇರಬೇಕು ಅಂತ ಹೇಳಿ. ಬಟ್ ನಾನು ನಿಜವಾಗ್ಲೂ ತುಂಬಾ ಖುಷಿ, ಅವನು ಆ ಥರ ಎಲ್ಲ ಮಾಡೋದೆಲ್ಲ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ ನನಗೆ.
ಆಮೇಲೆ ನಾವು ಮತ್ತು ಅಜ್ಜಿ ಮತ್ತು ನಮ್ಮ ಚಿಕ್ಕಮ್ಮ ಅವರೆಲ್ಲ ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊತಾ ಇದ್ದೀವಿ. ಮತ್ತು ನನಗೆ ಪರ್ಸ್ನಲಾಗಿ ಒಂದು ಏನು ಅಂತ ಹೇಳಿದ್ರೆ, ನನಗೆ ದೇವ್ರ ಜೊತೆ ಫೋಟೋ ತೊಗೊಳಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ದೇವರು ಪಕ್ಕದಲ್ಲೂ ನಿಂತ್ಕೊಳ್ಳೋಕ್ಕೂ ನಮಗೆ ಅರ್ಹತೆ ಇದೆಯೋ ಯೋಗ್ಯತೆ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ದೇವ್ರ ಜೊತೆ ನಾವು ಫೋಟೋ ತೊಗೊಳ್ಳೋದು ತುಂಬ ತಪ್ಪು ಅಂತ ನನ್ನ ಅಭಿಪ್ರಾಯ ಅಷ್ಟೇ. ದೇವ್ರನ್ನ ಸಪ್ರೇಟಾಗಿ ಫೋಟೋ ತೊಗೊಂಡು ನಾನು ಬೇಕಾದ್ರೆ ಸಪ್ರೇಟಾಗಿ ಫೋಟೋ ತೊಗೊಳ್ತೀನಿ. ಬಟ್ ಇದು ಮನೇಲಿ ಕೂರಿಸಿರೋದಲ್ವ, ಅದಕ್ಕೋಸ್ಕರ ಏನೂ ಆಗಲ್ಲ, ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದೀನಿ ಅಷ್ಟೇ. ಬಟ್ ಸೀರಿಯಸ್ಲಿ ನನಗೆ ದೇವ್ರ ಪಕ್ಕದಲ್ಲಿ ಅಥವಾ ದೇವ್ರ ಜೊತೆಲಿ ನಿಂತ್ಕೊಂಡು ತೊಗೊಳಕ್ಕೆ ಅಷ್ಟು ಇಷ್ಟ ಆಗಲ್ಲ. ಮತ್ತು ಇವರಿಬ್ಬರು ಬಂದು ನಮ್ಮ ಅಜ್ಜಿದೇರು, ಆ ಕಡೆ ನಿಂತಿರೋದು ಬಂದು ನಮ್ಮ ಮಮ್ಮಿಯವರ ಅಮ್ಮ, ಈ ಕಡೆ ಬಂದು ನಿಂತಿರೋದು ನಮ್ಮ ಮಮ್ಮಿಯವರ ಚಿಕ್ಕಮ್ಮ. ಇವರಿಬ್ಬರು ಬಂದ್ಬಿಟ್ಟು ಸ್ವಂತ ಅಕ್ಕ ತಂಗಿರು. ಈಗ ನಮ್ಮ ಚಿಕ್ಕಮ್ಮ ಅವ್ವ ಅಂತ ಕರಿತಾರಲ್ಲ, ಈ ಕಡೆ ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಅವರ ಮಗಳು. ನಿಮ್ಗೆ ಈಗ ಅರ್ಥ ಆಗಿದೆಯಲ್ಲೋ ನನಗೆ ಗೊತ್ತಿಲ್ಲ. ಮುಂದೆ ಯಾವಾಗಾದರೂ ಟೈಮ್ ಬಂದಾಗ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಜಸ್ಟ್ ಈಗ ಅಷ್ಟೇ ಇಂಟ್ರೊಡ್ಯೂಸ್ ಮಾಡೋಕ್ಕಾಗೋದು. ಆಮೇಲೆ ನಮ್ಮ ಚಿಕ್ಕಮ್ಮ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸರಿ ಸರಿ ಎಲ್ಲಾರು ಮಾಡು. ಅದೇನು ಸದೇನು ಮಾಡು. ಫಸ್ಟ್ ಸೊಸೆ ಸೊಸೆ, ಇದು ಸರಸಂಟಿ ಸೊಸೆ. ಸೊಸೆ ಎಲ್ಲ ಸೊಸೆ. ಮೇಘ ಹುಟ್ಟೋಳೆ. ಓಕೆ, ಅದು ದಿವ್ಯಾ. ಭವಾನಿ ಆಂಟಿ ಇಲ್ಲಿ ನೋಡಿ ಆಂಟಿ. ಆಮೇಲೆ ನಮ್ಮ ಚಿಕ್ಕಮ್ಮನ ಫ್ರೆಂಡ್ಸ್ ಎಲ್ಲ ಊಟ ಮಾಡ್ಕೊಂಡು ಹೊರಟರು. ಆಮೇಲೆ ಮನೆ ಜನ ಅಷ್ಟೇ ಇದ್ದಿದ್ದು, ಸೊ ಅದಕ್ಕೆ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಅದಕ್ಕೆ ನಮ್ಮ ಚಿಕ್ಕಮ್ಮ ಬಂದ್ರಲ್ಲ, ನೋಡಿ ಫ್ರೆಂಡ್ಸು ನಮ್ಮ ಮನೆ ಕೆಲಸದ ಥರ ನೋಡ್ತಾ ಇದ್ದಾರೆ, ಮನೆ ಕೆಲಸ ಎಲ್ಲ ಮಾಡಿಸ್ಕೊತಾ ಇದ್ದಾರೆ ಅಂತ ಹೇಳ್ತಾ ಇದ್ದೆ. ಬಟ್ ಸೀರಿಯಸ್ಲಿ ನಮ್ಮ ಚಿಕ್ಕಮ್ಮ ನನ್ನ ವರಮಹಾಲಕ್ಷ್ಮಿ ಬಿಟ್ಟರೆ ಮಿಕ್ಕಿಟ್ಟು ಯಾವ ಟೈಮಲ್ಲೂ ಸಹ ನಮ್ಮ ಮನೆ ಕೆಲಸ ಮಾಡಿಸೋದೇ ಇಲ್ಲ. ನನ್ನ ರಾಣಿ ಥರ ನೋಡಿ ಕಳಿಸ್ತಾರೆ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹೇಗಿದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಈ ಸೀರೆ ಡ್ರಾಫ್ಟಿಂಗ್ ಮಾಡಿದ್ದೀನಿ, ಅದ್ರ ಬಗ್ಗೆನೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.